ಹೌಸ್ ಮೇಡ್ ಕೆಲಸದವಳು ಬಂದಿಲ್ಲ. ನಾನು ಆವಾಗೇನು ಸರಿ ಇಲ್ವಲ್ಲ, ಅದಕ್ಕೆ ಹೀಗಿದೆ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಬಿಸ್ಕಿ ತಗೋತೀರೇನ್ರಿ? ಇಲ್ಲ ಸರ್. ನೀವು ಮೊದಲಿಂದ ಕುಡಿಯಲ್ವೋ ಅಥವಾ? ಇಲ್ಲ ಸರ್, ನನಗೆ ಅಭ್ಯಾಸ ಇಲ್ಲ. ಗುಡ್, ವೆರಿ ಗುಡ್ ಹ್ಯಾಬಿಟ್. ನನ್ನನ್ನು ನೋಡಿ, ದೇಹದ ನೋವು ಹೋಗ್ಸೋಕ್ಕೆ ಟ್ಯಾಬ್ಲೆಟ್, ಮನಸ್ಸಿನ ನೋವು ಮರೆಯೋಕ್ಕೆ ವಿಸ್ಕಿ. ಮಿಸ್ಟರ್ ಜಗದೀಶ್, ಇವತ್ತು ಬೆಳಗ್ಗೆಯಿಂದ ಮನಸ್ಸು ಬಹಳ ಭಾರವಾಗಿತ್ತು ರೀ, ಅದಕ್ಕೆ ಬೆಕ್ಕು ಕುಡಿತಾ ಇದ್ದೀನಿ. ಓ ಸಾರಿ, ನಾನೊಬ್ಬನೇ ಮಾತಾಡ್ತಿದ್ದೀನಿ ಅಲ್ರಿ. ಹೇಳಿ ಮಿಸ್ಟರ್ ಜಗದೀಶ್, ಹೇಗಿತ್ತು ಆಫೀಸಲ್ಲಿ ಫಸ್ಟ್ ಡೇ? ಓಕೆ ಸರ್, ಚೆನ್ನಾಗಿತ್ತು. ಓಕೆನಾ? ನಿಜವಾಗ್ಲೂ ಚೆನ್ನಾಗಿತ್ತ? ಸರ್ ಅದು ಸಂಕೋಚ ಪಟ್ಕೋಬೇಡಿ, ಹೇಳಿ. ನನ್ನ ಕಂಪ್ನಿ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಅಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ನೀವೇನು ಪ್ರಾಬ್ಲಮ್ ಫೇಸ್ ಮಾಡಿದ್ರಿ? ಸರ್ ಅದು ನಿನ್ನೆ ಆಫೀಸ್ಗೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಬಂದಿದ್ರು. 5 ತಿಂಗಳಿಂದ ಸೇಲ್ಸ್ ಟ್ಯಾಕ್ಸ್ ಕಟ್ಟಿಲ್ಲ, ಇನ್ನೊಂದು ವೀಕ್ ಒಳಗಡೆ ಕಟ್ಟಲಿಲ್ಲ ಅಂದರೆ ನಮ್ಮ ಕಂಪ್ನಿ ಮೇಲೆ ಸಿವಿಯರ್ ಆಕ್ಷನ್ ತಗೋಬೇಕಾಗುತ್ತೆ ಅಂತ ಹೇಳಿದ್ರು. ಓ ಹಾಗಾ? ಈಗೇನು ಮಾಡೋದು ಸರ್? ಏನು ಮಾಡೋಕ್ಕಾಗುತ್ತೀರಿ? ಅಷ್ಟೊಂದು ಸೇಲ್ಸ್ ಟ್ಯಾಕ್ಸ್ ಕಟ್ಟೋಷ್ಟು ನನ್ನ ಹತ್ರ ದುಡ್ಡಿಲ್ಲ. ಆದರೆ ಅದಕ್ಕೇನಾದರೂ ಒಂದು ಪರಿಹಾರ ಹುಡುಕ್ಲೇಬೇಕಲ್ಲ ಸರ್? ಅದಕ್ಕಿರೋದು ಒಂದೇ ಒಂದು ಪರಿಹಾರ ಮಿಸ್ಟರ್ ಜಗದೀಶ್, ಕಂಪ್ನಿನ ಮಾರಿಬಿಡೋದು. ನಾನು ನಿಮಗೆ ಈ ವಿಷಯನ ಅಪಾಯಿಂಟ್ಮೆಂಟ್ ಕೊಡುವಾಗಲೇ ಹೇಳಿದ್ದೆ ಅಲ್ವಾ? ಗೊತ್ತು ಸರ್, ಆದರೆ ಈಗ ನಮಗಿರೋದು ಒಂದೇ ವಾರ ಟೈಮ್. ಅಷ್ಟರಲ್ಲಿ ಕಂಪ್ನಿ ಮಾರಿ ದುಡ್ಡು ತರೋದು ಅಸಾಧ್ಯ. ಇದಕ್ಕೆ ಬೇರೆ ಏನಾದರೂ ಸೊಲ್ಯೂಷನ್ ಹುಡುಕ್ಲೇಬೇಕು ಸರ್. ಏನು ಸೊಲ್ಯೂಷನ್ ಹುಡುಕ್ತೀರ್ರಿ? ಎಲ್ಲಿಂದ ಹುಡುಕ್ತೀರಾ? ಮಿಸ್ಟರ್ ಜಗದೀಶ್, ಈಗ ನೀವು ಹುಡುಕ್ಬೇಕಾಗಿರೋದು ಸೇಲ್ಸ್ ಟ್ಯಾಕ್ಸ್ ಕೊಟ್ಟು ಪರಿಹಾರ ಅಲ್ಲ ರೀ, ಕಂಪನಿ ಕೊಂಡ್ಕೊಳ್ಳೋ ಕ್ಲೈಂಟ್ಸ್ನ. ನಾವು ಅಷ್ಟು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ತುಂಬಾ ಲೇಟ್ ಆಗಿಬಿಡುತ್ತೆ ಸರ್. ಆಗ್ಲಿ ಬಿಡ್ರಿ. ಇನ್ನೊಂದು ವಾರದಲ್ಲಿ ನಾವು ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ನಮ್ಮ ಕಂಪನಿ ಮೇಲೆ ಕೇಸ್ ಹಾಕ್ಬಿಡ್ತಾರೆ ಸರ್. ಹಾಕ್ತಾರಾ? ಹಾಕ್ಲಿ ಬಿಡಿ, ಕೇಸ್ ಫೈಲ್ ಆದದ್ದು ನೋಡ್ಕೊಂಡ್ರೆ ಆಯ್ತು. ಸರ್, ನೀವು ಅಷ್ಟು ನಿರಾಶರಾಗೋ ಅವಶ್ಯಕತೆ ಇಲ್ಲ ಸರ್. ನಾವು ಈ ಕಂಪನಿ ಮಾರದೇನೆ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಬೋದು. ಮಿಸ್ಟರ್ ಜಗದೀಶ್, ನೀವು ನಾನು ಹೇಳೋದನ್ನ ಅರ್ಥನೇ ಮಾಡ್ಕೋತಿಲ್ಲ. ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಿ? ಒಂದ ಎರಡ? ಟ್ಯಾಕ್ಸ್ ಕಟ್ಬಿಟ್ರೆ ಕೆಲ್ಸಗಾರಕ್ಕೆ ಸಂಬಳ ಕೊಡೋಕೆ ದುಡ್ಡಿರಲ್ಲ. ಸಂಬಳ ಕೊಡ್ಲಿಲ್ಲ ಅಂದ್ರೆ ಕೈಲಿ 2 ಪ್ರಾಜೆಕ್ಟ್ ಮುಗಿಸೋಕ್ಕಾಗೋದಿಲ್ಲ. ಇದ್ರ ಮೇಲೆ ಸಾಲದ ಹೊರೆ. ಒಂದ ಎರಡ? ಯಾವ್ದನ್ನು ಸಾಲ್ವ್ ಮಾಡ್ತೀರ್ರಿ? ಸಾಲ್ವ್ ಮಾಡಕ್ಕಾಗತ್ತಾ ನಿಮ್ಗೆ? ಹೇಳ್ರಿ. ಪ್ರಯತ್ನ ಮಾಡಿದ್ರೆ ಎಲ್ಲಾ ಸಮಸ್ಯೆಗಳನ್ನು ಪರಿಹಾರ ಮಾಡೋಕ್ ಸಾಧ್ಯ ಇದೆ ಸರ್. ನೀವು ಮನಸ್ಸು ಮಾಡ್ಬೇಕಷ್ಟೇ. ಯಾರಿಗೋಸ್ಕರ ಮನಸ್ಸು ಮಾಡ್ಲಿ? ಯಾತಕ್ಕೋಸ್ಕರ ಮನಸ್ಸು ಮಾಡ್ಲಿ? ಮಿಸ್ಟರ್ ಜಗದೀಶ್, ಬಹಳ ಆಸೆ ಪಟ್ಟು ಕಂಪ್ನಿ ಕಟ್ತೇರಿ. ನನ್ನ ಹೆಂಡತಿ ಕಂಪನಿ ಹಂತ ಹಂತವಾಗಿ ಬೆಳೆಯೋದು ನೋಡ್ಬೇಕು ಅಂತ ಅಪಾರವಾದ ಆಸೆ ಇಟ್ಕೊಂಡಿದ್ಲು. ಆದ್ರೆ ಕಂಪನಿ ಬೆಳೀತಿದ್ದ ಹಾಗೆ ಅವಳು ತೀರ್ಕೊಂಡ್ಬಿಟ್ಲು. ಅವಳು ಹೋದ್ಮೇಲೆ ನಾನು ಉಳಿದಿದ್ದು ನನ್ನ ಮಗ, ನನ್ನ ಕಂಪನಿ. ಹೆಂಡತಿ ಕಳ್ಕೊಂಡು ದುಃಖ ಮನಸ್ಸಲ್ಲಿದ್ರು ಮಗನ ಮುಖ ನೋಡಿಕೊಂಡು ಕಂಪ್ನಿ ನಡೆಸ್ತೆ. ಏನು
ಮಗ ದೊಡ್ಡವನಾಗಿ ಕಂಪ್ನಿ ನಡೆಸ್ತಾನೆ, ದೊಡ್ಡದಾಗಿ ಬೆಳೆಸ್ತಾನೆ ಅಂತ ಅಪಾರವಾದ ನಂಬಿಕೆ ಇಟ್ಕೊಂಡಿದ್ದಾರೆ. ಆದ್ರೆ ನನ್ನ ಮಗ ದೊಡ್ಡವನಾದ ಮೇಲೆ ಡ್ಯಾಡ್ ನನಗೆ ನೀನು ಬೇಡ, ನೀನು ಕಂಪ್ನಿನೂ ಬೇಡ ಅಂತ ಹೇಳಿ ನಾನು ಬಿಟ್ಟು ಹೊಟ್ಟೋದು. ನಾನು ಭೂಮಿ ಕುಸಿದ್ಬಿಟ್ಟೆ ರೀ, ಭೂಮಿ ಕುಸಿದ್ಬಿಟ್ಟೆ. ಜಗದೀಶ್, ಮಕ್ಕಳೇ ಹೀಗೆ ಅನ್ಸುತ್ತೆ. ಅವು ಬಲಿತು ದೊಡ್ಡವರಾದ್ಮೇಲೆ ರೆಕ್ಕೆ ಪುಕ್ಕ ಕಟ್ಕೊಂಡು ಹೊರಗೋಗ್ಬಿಡುತ್ತೆ. ನನ್ನ ಮಗನೂ ಅದೇ ಮಾಡ್ದ. ಹೇಳ್ದೆ ಕೇಳ್ದೆ ಹಾರೋಗ್ಬಿಟ್ಟ. ನನ್ನ ಮನಸ್ಸಿನ ಮೇಲೆ ಅಗಾಧವಾದ ನೋವನ್ನು ಬಿಟ್ಟು ಹೊಟ್ಟೋಗಿದ್ದಾನ್ರಿ. ಈಗ ನಾನು ಒಂಟಿ ಜಗದೀಶ್, ಆಲ್ ಅಲೋನ್. ಹಾಗಿರ್ಬೇಕಾದ್ರೆ ಯಾರಿಗೋಸ್ಕರ ಕಂಪ್ನಿ ಉಳಿಸ್ಲಿ? ಯಾರಿಗೋಸ್ಕರ ಉಳಿಸ್ಲಿ ಕಂಪನಿ? ಬೇಡ ಬಿಟ್ರಿ, ಸೆಲ್ ಇಟ್ ಆಫ್ ಪ್ಲೀಸ್, ಮಾರ್ಬೇಡಿ. ಸರ್, ನಿಮಗೋಸ್ಕರ ಅಲ್ಲದೆ ಇದ್ರು ಈ ಕಂಪ್ನಿಲಿ ಕೆಲಸ ಮಾಡೋರ್ಗೋಸ್ಕರನಾದ್ರೂ ಕಂಪ್ನಿನ ಮಾರ್ಬಿಡಿ ಸರ್. ಮಿಸ್ಟರ್ ಜಗದೀಶ್, ನೀವೇನೇ ಹೇಳಿದ್ರು ನನ್ನ ಕನ್ವಿನ್ಸ್ ಮಾಡೋಕ್ಕಾಗಲ್ರಿ. ನನಗೆ ಈ ಕಂಪ್ನಿನ ಬೆಳೆಸ್ಬೇಕು, ಉಳಿಸ್ಬೇಕು ಅನ್ನೋ ಮನಸ್ಸು ಖಂಡಿತ ಇಲ್ಲ. ನಿಮ್ಮ ಹಾಗೆ ನನ್ನ ಹುಮ್ಮಸ್ಸು ಇಲ್ಲ. ನನ್ನಲ್ಲಿದ್ದ ಕನಸುಗಳೆಲ್ಲ ಬತ್ತು ಹೋಗ್ಬಿಟ್ಟಿವೆ. ನಿಮ್ಮ ಮತ್ತೆ ಅದನ್ನ ನಂಗೆ ತುಂಬೋ ಪ್ರಯತ್ನ ಮಾಡಬೇಡಿ ಪ್ಲೀಸ್. ಆದಷ್ಟು ಬೇಗ ಈ ಟ್ಯಾಕ್ಸು, ಈ ಸಾಲದಿಂದ ಬಿಡುಗಡೆ ಮಾಡಿ ನಂಗೆ ನೆಮ್ಮದಿ ಕೊಡಿ ಪ್ಲೀಸ್. ಅಷ್ಟು ಉಪಕಾರ ಮಾಡಿ ಸಾಕು. ಆದ್ರೆ ಸರ್, ನಾನು ಹೇಳೋದೇನು ಅಂದ್ರೆ, ಮಿಸ್ಟರ್ ಜಗದೀಶ್, ಮತ್ತೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಡೋಂಟ್ ವೇಸ್ಟ್ ಟೈಮ್ ಆಲ್ಸೋ. ಅಲ್ರಿ, ನಾನು ನಿಮ್ಮನ್ನು ಅಪಾಯಿಂಟ್ ಮಾಡ್ಕೊಂಡಿದ್ದು ಈ ಕಂಪ್ನಿನ ಮಾರ್ಸೋಕೆ ಅಂತ, ಉಳಿಸೋಕೆ ಅಂತಲ್ಲ. ನೀವು ಮರ್ತಿಲ್ಲ ಅನ್ಕೋತೀನಿ. ಆದಷ್ಟು ಬೇಗ ಈ ಕಂಪ್ನಿ ಸೇಲ್ ಮಾಡೋ ವ್ಯವಸ್ಥೆ ಮಾಡಿ. ಆಗ ಸಮಸ್ಯೆಗೆ ಪರಿಹಾರ ತಂತಾನೆ ಸಿಗುತ್ತೆ, ನನಗೂ ಮುಕ್ತಿ ಸಿಗುತ್ತೆ. ಪ್ಲೀಸ್, ಐ ರಿಕ್ವೆಸ್ಟ್ ಯು. ಸರಿ ಸರ್, ನೀವು ಹೇಳಿದಾಗೆ ಮಾಡ್ತೀನಿ. ಥ್ಯಾಂಕ್ ಯು. Minchu, minchu, siri minchu.